ನಾಡಿನ ಸಮಸ್ತ ಜನರಿಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇವತ್ತು ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವತಿಯಿಂದ ವರ್ಷದಲ್ಲಿ ನಡೆಯುವಂತಹ ಒಟ್ಟು 6 ಉತ್ಸವಗಳಲ್ಲಿ ಯುಗಾದಿ ಉತ್ಸವನು ಕೂಡ ಒಂದು. ಆದರೆ ಈ ಬಾರಿ ಯುಗಾದಿ ಉತ್ಸವ ಮತ್ತೆ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಸ್ಥಾಪಕರಾದಂತ ಡಾಕ್ಟರ್ ಹೆಡ್ಗೆ ಅವರವರ ಒಂದು ಜನ್ಮ ದಿನಾಚರಣೆ ಕೂಡ ಇವತ್ತೇ. ಹಾಗಾಗಿ ಇವೆರಡೂ ಕೂಡ ಕೂಡಿ ಬಂದಂತ ಒಂದು ಸುಯೋಗದ ಒಂದು ದಿನ. ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳ್ತೀನಿ, ನಮ್ಮ ಹಿಂದೂಗಳ ಒಂದು ಹಬ್ಬ ಯುಗಾದಿ ಹಬ್ಬ ಹೊಸ ವರ್ಷವಾಗಿ ಕೂಡ ನಾವೆಲ್ಲರೂ ಕೂಡ ಆಚರಣೆ ಮಾಡ್ಕೊಂಡ್ ಬರ್ತೀವಿ. ದೇವರ ಒಂದು ಆಶೀರ್ವಾದದಿಂದ ಎಲ್ರಿಗೂ ಕೂಡ ಒಂದು ಹೊಸ ಸ್ಥೈರ್ಯ, ಶಕ್ತಿ, ಒಂದು ವಿಶ್ವಾಸ ಮೂಡಿಸುವಂತ ಒಂದು ಆಶೀರ್ವಾದ ದೇವ್ರು ಮಾಡಲಿ. ವಿಶೇಷವಾಗಿ ಇವತ್ತೇನು ಮಳೆಯಾಗಿ ನೆಮ್ಮದಿಯಿಂದ ಜೀವನವನ್ನ ಸಾಕಬೇಕಾಯಿತು, ನಮ್ಮ ರೈತ ವರ್ಗ ಸಾಕಷ್ಟು ಆತಂಕದಲ್ಲಿದ್ದಾರೆ. ಮಳೆ ನಿಧಾನ ಆಗ್ತಾ ಇದೆ. ಆದಷ್ಟು ಬೇಗ ಒಳ್ಳೆ ಮಳೆ ಆಗ್ಲಿ, ರೈತರ ಜೀವನದಲ್ಲಿ ಒಂದು ಮಂದಹಾಸ ಕಾಣುವಂತ ಅವಕಾಶ ಆದಷ್ಟು ಬೇಗ ದೇವರ ಅವಕಾಶ ಮಾಡಿಕೊಡ್ಲಿ ಅಂತ ನಾನು ದೇವರಲ್ಲಿ ಈ ಸಂದರ್ಭದಲ್ಲಿ ಕೇಳ್ಕೊಂತೀನಿ. ಪ್ರಶ್ನೆನೇ ಇಲ್ಲ. ಯಾಕೆಂದ್ರೆ ಸಂಕಲ್ಪ ಎಲ್ಲಿಯ ಒಂದು ವಿಶ್ವಾಸ ಗೌರವಿತ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ NDA 400+, ಭಾರತೀಯ ಜನತಾ ಪಕ್ಷ 370+, ಈ ಒಂದು ಗುರಿಯನ್ನು ಇಟ್ಕೊಂಡು ನಮ್ಮ ಕಾರ್ಯಕರ್ತರು, ಸ್ವಯಂ ಸೇವಕರು ಇವತ್ತು ರಾಷ್ಟ್ರಾದ್ಯಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವತ್ತು ಬೂತ್ ಮಟ್ಟದ ಕಾರ್ಯಕರ್ತರ ಒಂದು 24x7 ಆ ರೀತಿ ಶ್ರಮವನ್ನು ಹಾಕಿ, ಯಾಕೆಂದ್ರೆ ಕೋವಿಡ್ ಸಂಕಷ್ಟ ಸಂದರ್ಭದಲ್ಲಿ ನಮ್ಮ ದೇಶದ ಒಂದೊಂದು ಜೀವನ ಕೂಡ ಉಳಿಸಬೇಕು ಅಂತ ಸಂಕಲ್ಪ ಮಾಡಿದ ಮೋದಿಜಿಯವರಿಗೋಸ್ಕರ, ಭಾರತೀಯ ಜನತಾ ಪಕ್ಷಕ್ಕೋಸ್ಕರ ಈ ಒಂದು 25 ದಿನ ಶ್ರಮವನ್ನ ಹಾಕಿದ್ರೆ ಮತ್ತೊಮ್ಮೆ ಉಜ್ವಲವಾದಂತ ಒಂದು ಭವಿಷ್ಯವನ್ನು ನೋಡ್ಲಿಕ್ಕೆ ದೇಶಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ನಮ್ಮ ಕಾರ್ಯಕರ್ತರು ಹಗಲು ರಾತ್ರಿ ಕೆಲಸವನ್ನ ಮಾಡ್ತಾರೆ. 100ಕ್ಕೆ 100 ಆ ದಿಕ್ಕಲ್ಲಿ ಯಶಸ್ಸನ್ನು ಕೂಡ ಸಾಧನೆ ಮಾಡ್ತೀವಿ ನಾವೆಲ್ಲರೂ. ಇವತ್ತು ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಯುಗಾದಿ ಮರಳಿ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಂತೆ ಅಂತ ಏನ್ ಹೇಳ್ತೀವಿ, ಹಾಗೆ ಮೋದಿಜಿಯವರು ಕೂಡ ಮರಳಿ ಮತ್ತೊಮ್ಮೆ ಈ ದೇಶದ ಪ್ರಧಾನಮಂತ್ರಿಗಳು ಆಗ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಆ ದಿಕ್ಕಲ್ಲಿ ನಾವು ನಮ್ಮ ಕಾರ್ಯಕರ್ತರು, ಮಹಿಳಾ ಕಾರ್ಯಕರ್ತರು ಆ ಒಂದು ಸಂಕಲ್ಪವನ್ನು ಇಟ್ಕೊಂಡು ಇವತ್ತು ಜನರ ಮಧ್ಯೆ ನಾವೆಲ್ಲರೂ ಕೂಡ ಕೆಲಸವನ್ನ ಮಾಡ್ತಾ ಇದ್ದೀವಿ. ತುಂಬಾ ಚೆನ್ನಾಗಿತ್ತು. ಇದು ಶಿಕಾರಿಪುರದಲ್ಲಿ ನಿನ್ನೆ ಮತ್ತೆ ಮೊನ್ನೆ 2 ದಿನ ಸುಮಾರು 16 ಸಭೆಗಳಾಯ್ತು. ಒಂದೊಂದು ಸಭೆಯಲ್ಲೂ ಕೂಡ 2,000 ರಿಂದ 3,000 ಜನ ಸೇರ್ತಾ ಇದ್ರು. ತುಂಬಾ ಒಳ್ಳೆ ರೀತಿಯಂತ ಒಂದು ಕಾರ್ಯಕ್ರಮಗಳು, ಮತ್ತೆ ಬಿಸಿಲಲ್ಲೂ ಕೂಡ ಪಾಪ ದೊಡ್ಡ ಸಂಖ್ಯೆಯಲ್ಲಿ ಬಂದು ಆ ಕಾರ್ಯಕ್ರಮವನ್ನ ಯಶಸ್ವಿ ಮಾಡುವಂತ ಒಂದು ಪ್ರಯತ್ನವನ್ನ ಶಿಕಾರಿಪುರ ತಾಲೂಕಿನ ಮತದಾರರು, ಕಾರ್ಯಕರ್ತರು ತುಂಬಾ ಯಶಸ್ವಿಯಾಗಿ ಮಾಡಿದ್ದಾರೆ. ಇನ್ನು ಸಂಘಟನೆ ಈಗ 18ಕ್ಕೆ ನಾಮಪತ್ರವನ್ನು ಸಲ್ಲಿಸಬೇಕು ಅಂತ ಈಗಾಗಲೇ ಪಕ್ಷ ಯೋಚನೆ ಮಾಡಿದೆ. 18ರ ನಂತರ ಎಲ್ಲರೂ ಕೂಡ ಕೂತು ಯಾರ್ಯಾರು ಈಗಾಗಲೇ ಅನೇಕ ಮುಖಂಡಗಳು ರಾಷ್ಟ್ರದ ಬೇರೆ ಬೇರೆ ಚುನಾವಣೆಯಲ್ಲಿ ಬ್ಯುಸಿ ಇರೋದ್ರಿಂದ ಯಾವ್ಯಾವ ಸಮಯವನ್ನ ಸಿಗುತ್ತೆ ನೋಡ್ಕೊಂಡು ಕರೆತರುವಂತ ಪ್ರಯತ್ನಗಳು ಕೂಡ ಆಗುತ್ತೆ. ಇವತ್ತು ಸಂಜೆ ತೀರ್ಮಾನ ಆಗುತ್ತೆ. ಪಕ್ಷದ ನಮ್ಮ ಜಿಲ್ಲಾ ಅಧ್ಯಕ್ಷರು ಆ ದಿಕ್ಕಲ್ಲಿ ಪ್ರೆಸ್ ಮೀಟ್ ಅನ್ನ ಮಾಡ್ತಾರೆ. ವಿಜೇಂದ್ರ 2 ದಿವಸ ಏನ್ ಪ್ರಚಾರ ಎಲ್ಲ ಮಾಡಿದ್ರು, ಒಂದು ಶಕ್ತಿ ತುಂಬ ಶಿಕಾರಿಪುರಕ್ಕೆ ಅಂತ. ವಿಜೇಂದ್ರ ಮೇಲೆ ಸಾಕಷ್ಟು ನಿರೀಕ್ಷೆ ಇದೆ ಅಂತ. ಒಂದು ಯಡಿಯೂರಪ್ಪನವರಿಗೆ ರಾಜಕೀಯ ಜನ್ಮ ಕೊಟ್ಟಂತ ಶಿಕಾರಿಪುರ ತಾಲೂಕು, ಯಾವತ್ತೂ ಕೂಡ ನಮ್ಮ ಸಂಘಟನೆಗೆ ಶಕ್ತಿ ಕೊಂಡಂತ ಒಂದು ಕ್ಷೇತ್ರ ಶಿಕಾರಿಪುರ ತಾಲೂಕು. ಹಾಗಾಗಿ ಸಹಜವಾಗಿ ಒಬ್ಬ ಶಾಸಕನಾಗಿ, ರಾಜ್ಯಾಧ್ಯಕ್ಷರಾಗಿ ಕಳೆದ 9 ತಿಂಗಳಲ್ಲಿ ಅವರು ಗಳಿಸಿದಂತ ಪ್ರೀತಿ ಇದೆಲ್ಲದೂ ಕೂಡ ಮತವಾಗಿ ಪರಿವರ್ತನೆ ಆಗುತ್ತೆ. ನಾವೆಲ್ಲರೂ ಕೂಡ ಇಲ್ಲಿ, ನಾನೊಬ್ಬ MP, ಇನ್ಯಾರೋ ಪುರಸಭೆ ಸದಸ್ಯರು, ನಮ್ಮ ಚೆನ್ನಣ್ಣ MLA ಅಂತ ನಾವ್ ಯಾರು ಕೂಡ ಇಲ್ಲಿ ಬಂದಿಲ್ಲ. ನಾವೆಲ್ಲರೂ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರಾಗಿ ಈ ಕಾರ್ಯಕ್ರಮದಲ್ಲಿ ಬಂದಿದ್ದೀವಿ ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.